ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘ ತಾಲೂಕು ಸಮಿತಿ ಆಲ್ಮೇಲ್ ವತಿಯಿಂದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ. ಹೌದು ವೀಕ್ಷಕರೇ, ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘದ ವತಿಯಿಂದ ಆಲ್ಮೇಲ್ ಪ್ರವಾಸಿ ಮಂದಿರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘದ ಅಧ್ಯಕ್ಷರ ಶಶಿಧರ್ ನಾಯ್ಕೋಡಿ ಮಾತನಾಡಿ, ಕೆಪಿಆರ್ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈ ವರ್ಷ ಅನೇಕ ಷರತ್ತುಗಳನ್ನು ಹಾಕಿದ್ದು, ಈ ಎಲ್ಲಾ ಷರತ್ತುಗಳಿಗೆ ವಾಹನ ಮಾಲೀಕರ ಒಪ್ಪಿಗೆ ಇರುವುದಿಲ್ಲ. ಕೆಪಿಆರ್ ಸಕ್ಕರೆ ಕಾರ್ಖಾನೆಯ ಆಡಳಿತ ಅಧಿಕಾರಿಗಳು ಮತ್ತು ಮಾಲೀಕರು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಕಬ್ಬು ಸಾಗಾಣಿಕೆ ಮಾಡುತ್ತಿರುವ ಟ್ರ್ಯಾಕ್ಟರ್ ಮಾಲೀಕರಿಗೆ ಮಲತಾಯಿ ಧೋರಣೆ ತೋರುತ್ತಿದ್ದು, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹಾಗೂ ಆಡಳಿತ ಅಧಿಕಾರಿಗಳ ಷರತ್ತುಗಳು ಸಮಂಜಸವಲ್ಲ. 18 ಮತ್ತು 19ನೇ ಕಾಲಮಿನ ಷರತ್ತುಗಳಿಗೆ ಒಪ್ಪಿಗೆ ಇರುವುದಿಲ್ಲ. ಎಲ್ಲ ಟ್ರ್ಯಾಕ್ಟರಿ ಮಾಲೀಕರು ಸೇರಿ ದಿನಾಂಕ 23ರಂದು ಕಾರ್ಖಾನೆ ಆವರಣದಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಆರಂಭಿಸುತ್ತೇವೆ ಎಂದು ಹೇಳಿದರು. ಈ ಎಲ್ಲಾ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘದ ಉಪಾಧ್ಯಕ್ಷರಾದ ಮಾಂತೇಶ್ ಕತ್ತಿ, ಕಾರ್ಯದರ್ಶಿಗಳಾದ ಮಹೇಶ್ ಹುನ್ನಳ್ಳಿ, ಸದಸ್ಯರಾದ ರಾಜು ಮೇತ್ರಿ ಹಾಗೂ ಗೋಪಾಲ್ ಬಿರಾದಾರ್ ಮತ್ತು ಸ್ಥಳೀಯ ಟ್ರ್ಯಾಕ್ಟರ್ ಮಾಲೀಕರು ಉಪಸ್ಥಿತರಿದ್ದರು. ವರದಿ ರೇವಣಸಿದ್ದಯ್ಯ ಹಿರೇಮಠ. ನನ್ನ ಹೆಸರು ಶಶಿಧರ್ ಪರಶುರಾಮ್ ನಾಯ್ಕೋಡಿ, ಆಲ್ಮೇಲ್ ತಾಲೂಕು ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರ ಸಂಘದ ಅಧ್ಯಕ್ಷನಾಗಿ. ಏನು ನಮ್ಮ ಕೆಪಿಆರ್ ಫ್ಯಾಕ್ಟ್ರಿ ಆಲ್ಮೇಲ್ ತಾಲೂಕಿನಲ್ಲಿ ಏನು ಮಲ್ತಾಯಿ ಧೋರಣೆ ಮಾಡತ್ತಾರಪ್ಪ ಅಂತಂದ್ರೆ, ಈ ಅಗ್ರಿಮೆಂಟ್ ವಿಷಯ ಸಲುವಾಗಿ ಏನು ಅವ್ರು ಷರತ್ತುಗಳು ಹಾಕ್ತಾರಪ್ಪ ಅಂದ್ರೆ, 18ನೇ ಕಾಲಮ್ನಾಗ ನಮ್ಮಲ್ಲಿ ಬರ್ತಕ್ಕಂಥ ಲೇಬರ್ ಹೊರ ರಾಜ್ಯದಿಂದ ಬರ್ತಾವ. ಈ ಪ್ರತಿ 3 ವರ್ಷಕ್ಕೊಮ್ಮೆ ಲೇಬರಿಗೆ ರೇಟ್ ಚಾರ್ಜ್ ಏನದ ಮಹಾರಾಷ್ಟ್ರ ಇಂಡಿಯನ್ ಸರ್ಕಾರ ಠರಾವ್ ಮಾಡ್ತದೆ. ಅದರ ಪ್ರಕಾರ ನಮ್ಮ ಕೆಪಿಆರ್ ಆಡಳಿತ ಮಂಡಳಿಯವರು ಏನು ಹೇಳ್ತಾರಪ್ಪ ಅಂದ್ರೆ, ಹೊರ ರಾಜ್ಯದ ಏನೇ ಒಂದು ವಿಷಯ ಠರಾವ್ ಮಾಡಿದ್ರು ಅದಕ್ಕೆ ನಾವು ಸ್ಪಂದನೆ ಮಾಡಲ್ಲ, ಅದಕ್ಕೆ ನಮ್ಗೆ ಅನ್ವಯಿಸಲ್ಲ. ನಮ್ಮ ಫ್ಯಾಕ್ಟ್ರಿ ಕೆಪಿಆರ್ ಫ್ಯಾಕ್ಟ್ರಿ ಆಡಳಿತ ಮಂಡಳಿ ಏನು ನಿರ್ಣಯ ತಗೋದು ಅದಕ್ಕೆ ನಿರ್ಣಯಕ್ಕೆ ಎಲ್ಲ ಭದ್ರ ಆಗಿರ್ಬೇಕು ಅಂತ ಹೇಳಿ ನಮ್ಗೆ ಅವ್ರು ಅದನ್ನು ಕ್ವಶನ್ ಮಾಡ್ತಾರೆ. ಮತ್ತೆ ಇನ್ನೊಂದು 19ನೇ ಕಾಲಮ್ನಾಗ ಏನು ಹೇಳ್ತಾರಪ್ಪ ಅಂದ್ರೆ, ಅವರು ಕೇಂದ್ರ ಸರ್ಕಾರ ಆಗಲಿ ಹಾಗೂ ಕರ್ನಾಟಕ ಸರ್ಕಾರ ಆಗಲಿ ಯಾವುದೇ ಒಂದು ಮಧ್ಯಂತರ ಅವಧಿಯಲ್ಲಿ ಕಬ್ಬು ಕಟಾವುದಾರರಾಗಲಿ ಮತ್ತು ಗಾಡಿ ವಾಹನ ಮಾಲೀಕರಿಗಾಗಿ ಏನ್ ರೇಟ್ ಠರಾವ್ ಮಾಡ್ತಾರ, ಅದು ಆ ಮಧ್ಯಂತರ ಅವಧಿಯಲ್ಲಿ ರೇಟ್ ಠರಾವ್ ಆಗೋದು ನಾವು ಅದಕ್ಕೆ ಸ್ಪಂದನೆ ಮಾಡಲ್ಲ. ನಮ್ಮ ಫ್ಯಾಕ್ಟ್ರಿ ಆಡಳಿತ ಮಂಡಳಿ ಏನ್ ನಾವು ಮ್ಯಾನೇಜ್ಮೆಂಟ್ ನಿರ್ಣಯ ಅದೇ ನಿರ್ಣಯ ಅಂತಿಮ ನಿರ್ಣಯ ಅಂತ ಹೇಳಿ ನಮ್ಗೆ ಅವರು ಕರಾರು ಪತ್ರ ಒಳಗೆ ಕಂಡೀಷನ್ ಹಾಕಿರ್ತಾರೆ. ಆ ಕಂಡೀಷನ್ ನಾವು ಸಹಿ ಹಾಕಿದ್ರೆ ಅಗ್ರಿಮೆಂಟ್ ಮಾಡ್ಕೋತೀವಿ, ಇಲ್ಲಾಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳ ಅಂತ ಹೇಳಿ ಅವ್ರು ಷರತ್ತುಗಳ ಅನ್ವಯಿಸ್ಯಾರ. ಅದರ ಪ್ರಕಾರ ನಾವು ಅದು ತೆಗೆದು ಹಾಕುವ ತನಕ ನಾವು ಅಗ್ರಿಮೆಂಟ್ ಮಾಡೋದು ಅಂತ ಹೇಳಿ ಅಗ್ರಿಮೆಂಟ್ ಬಂದ್ ಇಟ್ಟಿರ್ತೀವಿ. ಮತ್ತೆ ಅದರ ಪ್ರಕಾರ ಏನ್ ನಮ್ಗೆ ಆದ ವರ್ಷ 2023-24ನೇ ಸಾಲಿನಲ್ಲಿ ಕಬ್ಬು ಕಟಾವುದಾರರ 114 ರೂಪಾಯಿ ರೇಟ್ ಹೆಚ್ಚಾಗಿತ್ತು. ಆ ರೇಟ್ ಹೆಚ್ಚಾಗುವ ಪ್ರಕಾರ ನಾವೇನು ಅಹೋರಾತ್ರಿ ದಂಡ ಸತ್ಯಾಗ್ರಹವನ್ನು ಹಾಕಿಕೊಂಡಿದ್ದೆವು ಕೆಪಿಆರ್ ಫ್ಯಾಕ್ಟ್ರಿ ಎದುರುಗಡೆ. ಅದ್ರ ಪ್ರಕಾರ ಏನ್ ನಾವು ದಂಡ ಸತ್ಯಾಗ್ರಹ ಹಾಕೊಂಡಾಗ ಎಲ್ಲ ನಮ್ಮ ಸಿಂದಗಿ ಮತಕ್ಷೇತ್ರದ ಶಾಸಕರಾದ ಅಶೋಕಣ್ಣ ಮನಗೂಳಿ ಅವರು ಮತ್ತು ಇಡೀ ಎಸಿ ಸಾಹೇಬರಾಗಲಿ, ಆಮೇಲೆ ಡಿವೈಎಸ್ಪಿ ಸಾಹೇಬರಾಗಲಿ ಮತ್ತು ನಮ್ಮ ಆಲ್ಮೇಲ್ ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಸಾಹೇಬ್ ಅವ್ರ ನೇತೃತ್ವ ಸಭೆ ಕರೆದು ಆ ಸಭೆಯಲ್ಲಿ ಏನು ನಿರ್ಣಯ ತಗೋತಾರಪ್ಪ ಅಂತಂದ್ರೆ, ನಮ್ಮ ಬಿಜಾಪುರ ಡಿಸ್ಟಿಕ್ ಯರಗಲ್ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಪ್ರಕಾರ ಏನ್ 114 ರೂಪಾಯಿ ಹಾಕಿದ್ದು ಅವ್ರು 57 ರೂಪಾಯಿ ಹಾಕಿರ್ತಿದ್ರು. ಅದ್ರ ಪ್ರಕಾರ ನಮ್ಗೆ 57 ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟರು. ಅದು 57 ರೂಪಾಯಿ ಹಾಕಿದ್ರು. ಮುಂದಿನ 57 ರೂಪಾಯಿನ ಅವ್ರು ಹಾಕಿದ ನಂತರ ನಾವು ಹಾಕ್ತೀವಿ ಅಂತ ಹೇಳಿ ಈ ಎಲ್ಲ ಅಧಿಕಾರಿಗಳ ಮುಖಾಂತರ ನಮ್ಗೆ ಅವರು ಅಲ್ಲಿ ಭರವಸೆ ಕೊಟ್ಟರು. ಅದ್ರ ಪ್ರಕಾರ ಇಲ್ಲಿ ಮಟ್ಟ ಅವರು 22 ರೂಪಾಯಿ ಅಷ್ಟೇ ಹಾಕಿರ್ತಾರೆ. ಇನ್ನ 22 ರೂಪಾಯಿ ಹಾಕುವಲ್ಲಿ ಅವರು ಚಕಾರಿ ಶಬ್ದ ಇರ್ತಲ್ಲ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಹಮ್ಮಿಕೊಂಡಿವಿ. ಈ ನಾಳೆ 23 ಇವೆಲ್ಲ ಕಂಡೀಷನ್ ತೆಗೆದು ಹಾಕಲಿಲ್ಲ ಅಂದ್ರೆ ನಾಳೆ 23/5/2025 ಫ್ಯಾಕ್ಟ್ರಿ ಹೊರಗಡೆ ಅವರ ದಂಡ ಸತ್ಯಾಗ್ರಹ ಹಾಕೋಬೇಕಂತ ಹೇಳಿ ಅವ್ರು ಕೆಪಿಆರ್ ಫ್ಯಾಕ್ಟ್ರಿ ಆಡಳಿತ ನಾವು ಎಚ್ಚರಿಕೆ ಕೊಡ್ತೀವಿ.